Hello students, welcome back to Keymobile's YouTube channel. We are in the day 10th class. ಈ ಡೇ 10th ಕ್ಲಾಸಲ್ಲಿ ನಾನು ತೊಗೊಂಡಿರೋ ಚಾಪ್ಟರ್ ಯಾವುದಪ್ಪ ಅಂದರೆ ಅಮೈನ್ಸ್. ಓಕೆ, ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನಿಯರ್ಲಿ ನಿಮಗೆ 3 to 4 ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟರಿಂದ. ಓಕೆ, ಬನ್ನಿ ಆಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್, ಸೊ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್, ಯು ಹ್ಯಾವ್ ಕಾರ್ಬೋಹೈಡ್ರೇಟ್ಸ್. ಓಕೆ, ಸೊ ಮೊದಲು ಅಮೈನ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಮೈನ್ಸ್ ಅಂದರೆ ಏನು? ಮೊದಲು ಅಮೈನ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಮೈನ್ಸ್ ಅಂದರೆ ಏನು? ಸೊ ನಮಗೆ ಮೊದಲು ಏನಿದೆ, ಹೈಡ್ರೋಕಾರ್ಬನ್ ಇದೆ. ಇದರಲ್ಲಿ ನಾವು ಒಂದು ಹೈಡ್ರೋಜನ್ನ ಇಫ್ ಯು ರೀಪ್ಲೇಸ್ ಬೈ NH2, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅಮೈನ್ಸ್. ಅಷ್ಟೇ, ಮುಗೀತು, ಇಷ್ಟೇ ಸಾಕು ನಮಗೆ. ಓಕೆ, ಸೇಮ್ ವೇ ಇಫ್ ಯು ಹ್ಯಾವ್ ಬೆನ್ಸಿನ್ ರಿಂಗಲ್ಲಿ ಒಂದು ಹೈಡ್ರೋಜನ್ನ ರೀಪ್ಲೇಸ್ ವಿತ್ NH2 ಮಾಡಿದ್ರೆ ಯು ವಿಲ್ ಗೆಟ್ ಅಮೈನ್ಸ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಅಮೈನ್ಸ್ ಅಂತ ಕರಿತೀವಿ. ಓಕೆ, ಸೊ ಇದಿಷ್ಟೇ ಸಾಕು, ನಿಮಗೆ ಜಾಸ್ತಿ ಡೆಪ್ತಾಗಿ ಬೇಡ, ಯಾಕಂದರೆ ನಿಮಗೆ ಕ್ವಶನ್ಸ್ ಕೇಳೋದೆಲ್ಲ ಓನ್ಲಿ ಬೇಸ್ಡ್ ಆನ್ ರಿಯಾಕ್ಷನ್ ಟೈಪ್ ಮೇಲೆ ಕೇಳ್ತಾನೆ. ಸೊ ಅದನ್ನು ನೀಟಾಗಿ ಹೇಳ್ಕೊಡ್ತೀನಿ. ಓಕೆ, ಸೊ ಅಮೈನ್ಸಲ್ಲಿ ಮೇಯ್ನಾಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಟೈಪ್ಸ್ ಏನು, ಹೇಗೆ, ಬಿಕಾಸ್ ನಿಮ್ಗೆ ಕ್ವಶನಲ್ಲಿ ಅದೇ ಕೇಳೋದು. ಪ್ರೈಮರಿ ಅಮೈನ, ಸೆಕೆಂಡರಿ ಅಮೈನ, ಟರ್ಶ್, ಅದನ್ನು ಐಡೆಂಟಿಫೈ ಮಾಡೋದು ಬರಬೇಕಲ್ವ. ಫಸ್ಟು ಪ್ರೈಮರಿ ಅಮೈನ್ ಅಂದರೆ ನೆನ್ಪಿಟ್ಕೊಳ್ಳಿ. ನಾವು ಸೊ ಫಸ್ಟು ಅಮೋನಿಯಾ ತಗೊಳ್ಳಿ. ಓಕೆ, ಯು ಹ್ಯಾವ್ ಅಮೋನಿಯಾ, ಯಾಕಂದರೆ ಅಮೋನಿಯಾದಿಂದನೇ ಅಮೈನ್ಸ್ ಬರೋದು. ಈ ಅಮೋನಿಯಾದಲ್ಲಿ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿರ್ತೀವಿ. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಪ್ರೈಮರಿ ಅಮೈನ್. ಈ ಥರ ಆರ್ ಅಂದರೆ ಏನಾದರೂ ಆಗಿರ್ಬೋದಲ್ವಾ, ನಿಮ್ಗೆ ಗೊತ್ತಿದೆ, ಆಲ್ಕೈಲ್ ಹೈಲೈಡ್, ಸೊ ಏನಾದರೂ ಆಗಿರ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ, ಮೀನ್ಸ್ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡ್ತೀವಿ. ಅದೇ ಥರ ಸೆಕೆಂಡರಿ ಅಂದರೆ 2 ಹೈಡ್ರೋಜನ್ನ ರೀಪ್ಲೇಸ್ ಮಾಡಬೇಕು. ಓಕೆ, ಸೊ ಓಕೆ, 1 ಸೆಕೆಂಡ್, ಇದು ಬರೋದಿಲ್ಲ ನಿಮಗೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ. ಟರ್ಷಿಯರಿ ಅಂದರೆ ಆಲ್ ಹೈಡ್ರೋಜನ್ಸ್ ಆರ್ ರೀಪ್ಲೇಸ್ ವಿತ್ ಆಲ್ಕೈಲ್ ಗ್ರೂಪ್, ದಟ್ ಈಸ್ ವಾಟ್ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಏನಂತ ಕರಿತೀವಿ, ಟರ್ಷಿಯರಿ ಅಮೈನ್ಸ್ ಅಂತ ಕರಿತೀವಿ. ಇದೇ ಥರ ನಿಮಗೆ ನೇಮ್ಸ್ಗಳನ್ನ ನೆನ್ಪಿಟ್ಕೋಬೇಕು. ನಾವು ಲಿಸನ್, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಪ್ಪ. ಇವಾಗ ನಿಮ್ಗೆ ಇಲ್ಲಿ ಏನಿದೆ, CH3 ಅಂತ ತೊಗೊಂಡೆ ಅಂದ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಏನು ಬರುತ್ತೆ, ಇಲ್ಲಿ NH2 ಇದೆ ಅಲ್ವಾ. ಸೊ ನಾವು ಇವಾಗ ಹೇಳಿ, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್? ಇದು ಪ್ರೈಮರಿ ಅಲ್ವಾ, ಏನು ಬರುತ್ತೆ ನಿಮಗೆ? ಮೀಥೈಲ್ ಅಮೈನ್, ಕರೆಕ್ಟಾ? ಸೊ ಮೀಥೈಲ್ ಅಮೈನ್ ಅಂತ ಬರಿತೀರ, ಆರ್ ಮೆಥನ್ ಅಮೈನ್ ಅಂತನಾದರೂ ಬರಿತೀವಿ, ಕರೆಕ್ಟಾ? ಈಗ ಇದನ್ನೇ ನಾವು ಲಿಸನ್, ಈಗ ಇಲ್ಲೊಂದು CH3, ಈಗ ಇಲ್ಲೊಂದು CH3 ಆ್ಯಡ್ ಮಾಡ್ತೀನಿ. ಇದನ್ನೇನಂತ ಕರಿತೀರಪ್ಪ? ಇಟ್ ಇಸ್ ಸೆಕೆಂಡರಿ ಅಮೈನ್ ಅಲ್ವಾ, ಯಾಕಂದರೆ 2 ಕಾರ್ಬನ್ ಅಟ್ಯಾಚ್ಡ್ ಆಗಿದೆ, ಕರೆಕ್ಟ್? ಇಟ್ಸ್ ಎ ಸೆಕೆಂಡರಿ ಅಮೈನ್, ರೈಟ್? ಸೊ ಇವಾಗ ಇದಕ್ಕೆ ಏನಂತ ಕರಿತೀರಾ? ವಾಟ್ ಯು ವಿಲ್ ಕಾಲ್? ಸೊ ಇದಕ್ಕೆ ನೀವು ಈಥೈಲ್ ಅಮೈನ್ ಅಂತ ಕರಿತೀವಿ. ಬಟ್ ಇನ್ನೂ ಒಂದು ನೇಮ್ ಬರಿತೀವಿ. ಓಕೆ, ಇನ್ನೂ ಒಂದು ನೇಮ್ ಬರಿತೀವಿ. ಹೇಗೆ ಅಂದರೆ, ನಾವು ಲಿಸನ್, ಲೆಫ್ಟ್ ಸೈಡ್ಗಿರೋದೆಲ್ಲ ನಿಮಗೆ ಪೇರೆಂಟ್, ಅರ್ಥ ಆಯ್ತಾ? ಲೆಫ್ಟ್ ಸೈಡ್ಗೆ ಏನೇ ಇದ್ರೂ ಕೂಡ ಅದು ನಿಮಗೆ ಪೇರೆಂಟ್ ಆಗಿರುತ್ತೆ. ಸೊ ಇಲ್ಲೇನಿದೆ ನಿಮಗೆ ಮೀಥೈಲ್ ಗ್ರೂಪ್ ಇದೆ, ಕರೆಕ್ಟಾ? ಮೀಥೈಲ್ ಗ್ರೂಪ್, ಇಲ್ಲೂ ಕೂಡ ಮೀಥೈಲ್ ಗ್ರೂಪ್ ಇದೆ. ಸೊ ಅವಾಗ ನೀವು ಏನು ಬರೀಬೇಕು, ಇಲ್ಲಿ ಎಷ್ಟು ಒಂದೇ ಒಂದು ಇದೆ ಅಲ್ವಾ, ಎನ್ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಎನ್ ಮೀಥೈಲ್ ಮೆಥನಮೈನ್, ಅರ್ಥ ಆಯ್ತು ಹೇಗೆ ಅಂತ? ಸೊ ಇಲ್ಲಿ ನಿಮಗೆ ನೇಮ್ಸ್ಗಿಂತ ಈ ಎನ್ ಫಾರ್ಮಲ್ಲಿ ಕೊಡ್ತಾನೆ, ಪ್ರೈಮರಿ ಸೆಕೆಂಡರಿ ಅನ್ನೋದಕ್ಕಿಂತ ಎನ್ ಆ ಥರ ಕೊಡ್ತಾನೆ. ಓಕೆ, ಇವಾಗ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈಗ ಎನ್ ಇದೆ, ಇಲ್ಲಿ ನಿಮಗೆ CH3 ಇದೆ, ಆ್ಯಂಡ್ ಇಲ್ಲಿ ನಿಮಗೆ CH2 CH3 ಇದೆ. ಇಲ್ಲೂ ಕೂಡ ನಿಮಗೆ CH3 ಇದೆ. ಓಕೆ, ನಾನೇನು ಹೇಳಿದೆ, ಪೇರೆಂಟ್ ಅಂದರೆ ಲೆಫ್ಟ್ ಸೈಡ್ಗಿದೆ, ಕರೆಕ್ಟಾ? ಸೊ ಇಲ್ಲಿ ನಿಮಗೆ ಈಥೈನ್ ಇದೆ, ಆ್ಯಂಡ್ ಇಲ್ಲಿ ಎರಡಕ್ಕೂ ಕೂಡ ಏನಿದೆ, ಈಥೈಲ್ ಗ್ರೂಪ್ ಇದೆ. ಅವಾಗ ಹೆಂಗೆ ಬರೀತೀರ? ಎರಡೂ ಸೇಮ್ ಇದೆ ಅಲ್ವಾ, ಅವಾಗ ನೀವು ಹೆಂಗೆ ಬರೀಬೇಕು ಅಂದರೆ ಎನ್, ನಾವು ಹೇಗೆ 2, 3 ಅಂತ ಬರಿತೀವಲ್ಲ, ಅದನ್ನು ಇಲ್ಲಿ ಎನ್ ಅಂತ ಯೂಸ್ ಮಾಡಬೇಕು, ನಂಬರ್ ಯೂಸ್ ಮಾಡಬಾರ್ದು. ಓಕೆ, ಎನ್ ಡೈಈಥೈಲ್, ವಾಟ್ ಈಸ್ ಅ ಪೇರೆಂಟ್? ಮೀಥೇನ್ ಇದೆ. ಸೊ ಡೈಈಥೈಲ್ ಮೆಥನಮೈನ್. ಓಕೆನಾ? ಇದನ್ನು ನೆನ್ಪಿಟ್ಕೋಬೇಕು. ಓಕೆ, ಸೊ ಏನು ಟ್ರಿಕ್ಕಪ್ಪ ಅಂದರೆ, ಆಲ್ವೇಸ್ ಲೆಫ್ಟ್ ಸೈಡ್ಗೆ ಪೇರೆಂಟ್ ತೊಗೊಳ್ಳಿ, ಇಲ್ಲಿ ಏನೇ ಇದ್ರೂ ಕೂಡ ರಿಮೈನಿಂಗು ಅದನ್ನು ನೇಮ್ ಮಾಡ್ತೀರಾ. ಅಂಡರ್ಸ್ಟುಡ್? ಓಕೆ, ಇವಾಗ ನಾವು ಪ್ರಿಪರೇಷನ್ ಮೆಥಡ್ ಬರೋಣ.
ಇಲ್ಲಿ ನಿಮಗೆ ಕಂಪ್ಲೀಟ್ ರಿಯಾಕ್ಷನ್ ಬೇಕಾಗಿಲ್ಲ, ನಿಮಗೆ ಪ್ರಾಡಕ್ಟ್ ಬೇಕು ಮತ್ತು ಕೆಟಲಿಸ್ಟ್ ಏನು ಅಂತ ಐಡೆಂಟಿಫೈ ಮಾಡೋದು ಬೇಕು. ಓಕೆ, ಇವಾಗ ಒಂದೊಂದೇ ಅರ್ಥ ಮಾಡ್ಕೊಳ್ಳಿ. ರಿಡಕ್ಷನ್ ಆಫ್ ನೈಟ್ರೋ ಗ್ರೂಪ್ ಅಂದರೆ ಏನು ಬರುತ್ತೆ? ಸೊ ಯು ಹ್ಯಾವ್ ಬೆನ್ಸಿನ್ ವಿತ್ NO2. ದಿಸ್ ಇಸ್ ವಾಟ್ ಯು ಕಾಲ್ಡ್ ಆಸ್ ನೈಟ್ರೋ ಗ್ರೂಪ್ ಅಂತ ಕರಿತೀವಿ. ಈ ನೈಟ್ರೋ ಗ್ರೂಪಿಂದ ನನಗೆ ಏನು ಬರಬೇಕಪ್ಪ? ಐ ನೀಡ್ ವಾಟ್? 1 ಸೆಕೆಂಡ್. ಸೊ ಐ ವಾಂಟ್ ಟು ಗೆಟ್ ಅಮೈನ್. ಸೊ ಅಮೈನ್ ಬರಬೇಕಲ್ಲ, NH2 ಇರುತ್ತೆ, ಕರೆಕ್ಟ್? ಏನು ಬರುತ್ತೆ ನೋಡಿ. ಸೊ ಈಗ ನನಗಿಲ್ಲಿ ಆಕ್ಸಿಜನ್ ಬಂದು ಹೈಡ್ರೋಜನ್ ಬೇಕು. ಆಬ್ವಿಯಸ್ಲಿ ನಾವೇನು ಮಾಡ್ತೀರಾ? ಹೈಡ್ರೋಜನ್ ಆ್ಯಡ್ ಮಾಡ್ತೀರಾ. ಹೈಡ್ರೋಜನ್ ಇದೆ ಅಂದಮೇಲೆ ಯಾವ ಕೆಟಲಿಸ್ಟ್ ಇರಲೇಬೇಕು? ಐದರ್ ನಿಕ್ಕಲ್ ಆರ್ ಪ್ಲಾಟಿನಮ್ ಆರ್ ಪೆಲೇಡಿಯಮ್, ಮೂರಲ್ಲಿ ಯಾವ್ದಾದ್ರು ಒಂದಿರಬೇಕು, ಕರೆಕ್ಟಾ? ಸೊ ಇದನ್ನು ಯೂಸ್ ಮಾಡ್ತೀವಲ್ವಾ? ಇಸ್ ಇಟ್ ಕ್ಲಿಯರ್? ಸೊ ಅವಾಗ ನನಗೇನು ಬರುತ್ತೆ? ಹೈಡ್ರೋಜನ್ ಆ್ಯಡ್ ಆಗುತ್ತೆ, ಇನ್ನೂ ಒಂದು ಹೈಡ್ರೋಜನ್ ಇರುತ್ತಲ್ವಾ, ಅದು ಏನಾಗುತ್ತೆ? ವಾಟರ್ ಆಗಿ ಔಟ್ಸೈಡ್ ಬರುತ್ತೆ, ಕರೆಕ್ಟ್? ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಎಸ್ ರಿಡಕ್ಷನ್. ನೆನ್ಪಿಟ್ಕೊಳ್ಳಿ, NO2 ಇದ್ದಾಗ ನಮ್ಗೇನು ಬರುತ್ತೆ? ಎಷ್ಟು. ಅದೇ ಥರ ಇನ್ನೊಂದಿದೆ. ನಾನು 2 ಥರ ಹೈಡ್ರೋಜನ್ನ ಅಟ್ಯಾಕ್ ಮಾಡೋದು ಹೇಳ್ಕೊಟ್ಟಿದ್ದೆ. ಒಂದು ನಾರ್ಮಲ್ ಹೈಡ್ರೋಜನ್ ಗ್ಯಾಸ್ ಫಾರ್ಮಲ್ಲಿ, ಬಟ್ ಇನ್ನೊಂದು ಲೈಕ್ ಈ ಥರ ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ. ಅಲ್ಲಿ ನಾವೇನು ಯೂಸ್ ಮಾಡಿದ್ವಿ? ಆಲೋರಿನ್ಸಲ್ಲಿ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಂತ ಯೂಸ್ ಮಾಡಿದ್ವಿ ಅಲ್ವಾ? ಬಟ್ ಇಲ್ಲಿ ಆ ಥರ ಅಲ್ಲ, ಇಲ್ಲಿ ಬೇರೆನೇ ಯೂಸ್ ಮಾಡಬೇಕು. ಸೊ ಇಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಟಿನ್ ಯೂಸ್ ಮಾಡ್ತೀವಿ. ಓಕೆ, ಟಿನ್ ಜೊತೆಗೆ ಯು ವಿಲ್ ಗೋಯಿಂಗ್ ಟು ಯೂಸ್ ದಿ HCl. ದಟ್ ಶುಡ್ ಬಿ ಕಾನ್ಸಂಟ್ರೇಟೆಡ್ HCl. ಓಕೆ, ಸೊ ಟಿನ್ ಆ್ಯಂಡ್ HCl ಯೂಸ್ ಮಾಡ್ತೀವಿ, ಆವಾಗಲೂ ಕೂಡ ನಿಮಗೆ ಸೇಮ್ ಪ್ರಾಡಕ್ಟ್ ಬರುತ್ತೆ, ಮೀನ್ಸ್ ಅಮೈನ್ ಆ್ಯಂಡ್ ವಾಟರ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಾರ್ಮಲ್ ಹೈಡ್ರೋಜನ್ ಯೂಸ್ ಮಾಡಿದ್ರೆ ಐದರ್ ನಿಕ್ಕಲ್, ಪ್ಲಾಟಿನಮ್, ಪೆಲೇಡಿಯಮ್ ಯೂಸ್ ಮಾಡಬೇಕು. ಸೊ ಕಾನ್ಸಂಟ್ರೇಟೆಡ್ ಹೈಡ್ರೋಜನ್ ಯೂಸ್ ಮಾಡಿದ್ರೆ ಯು ನೀಡ್ ಟು ಡೋಂಟ್ ವರಿ ಅಬೌಟ್ ಬ್ಯಾಲೆನ್ಸಿಂಗ್ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅವ್ರಿಗೆ ಮೇಯ್ನ್ ಬೇಕಾಗಿರೋದು ಪ್ರಾಡಕ್ಟು ಮತ್ತು ಕೆಟಲಿಸ್ಟ್ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಸೊ ನೀವು ಕೆಟಲಿಸ್ಟ್ ಯಾವುದು ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಇಲ್ಲಿ ಏನು ಕೆಟಲಿಸ್ಟ್ ಬರುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇಸ್ ಇಟ್ ಕ್ಲಿಯರ್? ಓಕೆ, ಸೊ ದಿಸ್ ಈಸ್ ದ ಹೈಡ್ರೋಜನ್ ಜೊತೆಗಿದ್ದಾಗ. ಸೊ ನೆಕ್ಸ್ಟ್ ಒನ್ ಏನಿದೆ? ಅಮನೋಲಿಸಿಸ್. ಅಮನೋಲಿಸಿಸ್ ಅಂದರೆ ನಥಿಂಗ್ ಬಟ್ ಏನಿಲ್ಲ, ಇಲ್ಲಿ ಅಮೋನೋ ನಥಿಂಗ್ ಬಟ್ ಅಮೈನ್, ಕರೆಕ್ಟಾ? ಅಮೈನ್ ಆಸಿಡ್ ನಥಿಂಗ್ ಬಟ್ ಅಮೋನಿಯಾ ಆ್ಯಡ್ ಮಾಡ್ಕೊಂಡೇ ಹೋಗ್ತೀವಿ. ಎಕ್ಸಾಂಪಲ್ ನೋಡಿ, ಈಗ ಒಂದು RNH3 ಇದೆ, ಇದನ್ನು ಜನರಲ್ ಆಗಿ ನೆನ್ಪಿಟ್ಕೊಳ್ಳಿ. ಈಗ ಆ ಒಂದು ಅಮೈನ್ ಗ್ರೂಪ್ ಇದೆ, ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಈಗ 1 ಸೆಕೆಂಡ್, ನಿಮಗೆ ಅಮೈನ್ ಬೇಕಾಗಿರೋದಲ್ವಾ? ಅಮೈನೇ ತೊಗೊಬಿಡೋಣ. ಸೊ ಈಗ ನನಗೆ ಒಂದು ಅಮೈನ್ ಇದೆ, ಓಕೆ, ಅಮೈನ್ ಗ್ರೂಪ್ ಇದೆ. ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು RX ಗ್ರೂಪ್ನ ಅಟ್ಯಾಕ್ ಮಾಡ್ತೀನಿ. ನೆಕ್ಸ್ಟ್ ಏನಾಗಬೇಕು? ರಿಮೆಂಬರ್, ಇಲ್ಲಿ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡ್ಕೊಂಡು ಹೋಗಬೇಕು. ಓಕೆ, ಒಂದು ಹೈಡ್ರೋಜನ್ X ಜೊತೆಗೆ ಹೋಗ್ಬಿಟ್ಟು R ಕಂಬೈಂಡ್ ಆಗುತ್ತೆ. ಅವಾಗ ನನಗೇನು ಬರುತ್ತೆ? 2 R ಬರುತ್ತೆ, 1 ಹೈಡ್ರೋಜನ್ ಹೊಟ್ಟೋಗುತ್ತೆ. ಸೇಮ್ ಅದೇ ಥರ ಇನ್ನೊಂದು RX ಹಾಕ್ತೀರಾ, ಅವಾಗೇನು ಬರುತ್ತೆ? ನಿಮಗೆ R3 ಬರುತ್ತೆ, N ಬರುತ್ತೆ, ಕರೆಕ್ಟಾ? ಸೊ ಅಗೇನ್ ನೆಕ್ಸ್ಟ್ ಏನು ಮಾಡ್ತೀರಾ? ಇನ್ನೊಂದು ಹೈಡ್ರೋಜನ್, ನಾಟ್ ಹೈಡ್ರೋಜನ್, ಇನ್ನೊಂದು RXನ ಆ್ಯಡ್ ಮಾಡ್ತೀರಾ. ಸೊ ಅವಾಗ ನಿಮ್ಗೆ ಏನು ಬರುತ್ತಪ್ಪ? R4 N ಕೂಡ ಅಲ್ಲೇ ಇರುತ್ತೆ, X ಕೂಡ ಅಲ್ಲಿಗೆ ಬರುತ್ತೆ. X ನೆಗೆಟಿವ್ ಚಾರ್ಜ್, N ಪಾಸಿಟಿವ್ ಚಾರ್ಜ್ ಬರುತ್ತೆ. ನಾವು ಲಿಸನ್, ನಿಮ್ಗೊಂದು ಕ್ವಶನ್ ಕೇಳ್ತಾನೆ, ಇದು ಯಾವುದಿದು? ಇದು ಪ್ರೈಮರಿ, ಇದು ಸೆಕೆಂಡರಿ, ಇದು ಟರ್ಷಿಯರಿ, ಆ್ಯಂಡ್ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಅಸ್ ಕ್ವಟರ್ನರಿ ಅಮೋನಿಯಂ ಅಂತ ಕರಿತೀವಿ. ಸೊ ಇನ್ ವಿಚ್ ಆಫ್ ದ ಫಾಲೋಯಿಂಗ್ process all types of amines are produced or prepared? ಸೊ ಅದು ಯಾವುದಪ್ಪ ಅಂದರೆ ಅಮನೋಲಿಸಿಸ್. ಒಂದು ಸಿಂಪಲ್, ಓಕೆ, ಅಮನೋಲಿಸಿಸ್ ಅನ್ನೋ ಒಂದು ಪ್ರೋಸೆಸ್ಸಲ್ಲಿ ಎಲ್ಲದನ್ನು ಪ್ರಿಪೇರ್ ಮಾಡ್ತೀವಿ ನಾವು. ಓಕೆ, ಅದಕ್ಕೆ ಕೆಟಲಿಸ್ಟ್ ಏನೂ ಇಲ್ಲ, ಒಂದು ಆಲ್ಕೈಲ್ ಅರೈಡ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆನಾ? ಓಕೆ, ನಾವು ಕಮಿಂಗ್ ಟು ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಮೈನ್ಸ್ಗೆ ಬಂದರೆ ಇದು ತುಂಬ ಇಂಪಾರ್ಟೆಂಟ್ ನಿಮಗೆ. ಓಕೆನಾ? ಆರ್ಡರ್ ಬೇಸ್ಡ್ ಕ್ವಶನ್ ಕೇಳಿದ್ದಾನೆ, ಇದನ್ನು ಟ್ರಿಕ್ಸಲ್ಲಿ ಹೇಳ್ಕೊಡ್ತೀನಿ. ಓಕೆ, BP ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಅಮೈನ್ಸ್ದು? ವೆರಿ ಸಿಂಪಲ್. ಸೊ ಪ್ರೈಮರಿ ಅಮೈನ್ಸ್ ಆರ್ ಹ್ಯಾವಿಂಗ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ಡ್ ಟು ಸೆಕೆಂಡರಿ ದೆನ್ ಟರ್ಷಿಯರಿ. ಸೊ ಟರ್ಷಿಯರಿ ವಿಲ್ ಹ್ಯಾವ್ ಲೆಸ್ ಬಾಯ್ಲಿಂಗ್ ಪಾಯಿಂಟ್. ಯಾಕಪ್ಪ ಅಂದರೆ ನಮಗೆ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ ಟರ್ಷಿಯರಿಗೆ ವಿಲ್ ಹ್ಯಾವ್ ಲೆಸ್ ಬಾಯ್ಲಿಂಗ್ ಪಾಯಿಂಟ್. ಅಂಡರ್ಸ್ಟುಡ್? ಎಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಸಾಲಿಬಿಲಿಟಿ. ಸೊ ಅಮೈನ್ಸ್ ಯಾವುದ್ರಲ್ಲಿ ಸಾಲ್ಯುಬಲ್ ಆಗುತ್ತೆ? Amines is an organic compound, correct? It can be soluble in organic solvent only, but amines are soluble in water. Why? Because amines ಅಲ್ಲಿ ನಮಗೆ ಹೈಡ್ರೋಜನ್ಸ್ ಇದೆ ಅಲ್ವಾ, ಹೈಡ್ರೋಜನ್ ಆರಾಮ್ಸೆ ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ, ಕರೆಕ್ಟಾ? ಸೊ ಅವಾಗ ನಿಮಗೆ ಏನು ಬರುತ್ತೆ? ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ. ಸೊ ಪ್ರೈಮರಿ ಈಸ್ ಮೋರ್ ಸಾಲ್ಯುಬಲ್ ದೆನ್ ಸೆಕೆಂಡರಿ ದೆನ್ ಟರ್ಷಿಯರಿ, ಕರೆಕ್ಟಾ? ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ನಿಮ್ಗೊಂದು ಆಲ್ಕೋಹಾಲ್ ಕೊಟ್ಟರು ಅಂತ ಅಂದ್ಕೊಳ್ಳಿ. ಓಕೆ, ಆಲ್ಕೋಹಾಲ್ ಇದೆ ಆ್ಯಂಡ್ ಅಮೈನ್ಸ್ ಇದೆ, ಇವೆರಡರಲ್ಲಿ ಯಾವುದಪ್ಪ ಸಾಲ್ಯುಬಲ್, ಹೈಲಿ ಸಾಲ್ಯುಬಲ್ ಅಂತ ಕೇಳ್ತಾರೆ. ರಿಮೆಂಬರ್,
ಆಲ್ಕೋಹಾಲ್ಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ವಾಟರ್ ದೆನ್ ಅಮೈನ್ಸ್. ಓಕೆನಾ, ಯಾಕಂದರೆ ಆಲ್ಕೋಹಾಲ್ಸು ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ ಅಮೈನ್ಸ್ಗಿಂತ. ಅರ್ಥ ಆಯ್ತಾ? ಅದೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಬಟ್ ಬರೀ ಅಮೈನ್ಸೇ ಕೊಟ್ಟರೆ ಇದು ಆರ್ಡರ್, ಆಲ್ಕೋಹಾಲ್ ಆ್ಯಂಡ್ ಅಮೈನ್ಸ್ ಕೊಟ್ಟರೆ ಈ ಆರ್ಡರ್ ನೆನ್ಪಿಟ್ಕೋಬೇಕು. ಓಕೆ, ಸೊ ನಾವು ಕಮಿಂಗ್ ಟು ದ ಬೇಸಿಕ್ ಸ್ಟ್ರೆಂತ್. ಬೇಸಿಕ್ ಸ್ಟ್ರೆಂತಲ್ಲಿ ನಮಗೆ 2 ಥರ ಸ್ಟ್ರೆಂತ್ ಇದೆ. ಒಂದು ಗ್ಯಾಸ್ ಫೇಸಲ್ಲಿದ್ದಾಗ ಏನಾಗುತ್ತೆ, ಇನ್ನೊಂದು ಅಕ್ವಿಯಸ್ ಫಾರ್ಮಲ್ಲಿದ್ದಾಗ ಏನಾಗುತ್ತೆ. ಓಕೆ, ಸೊ ಬೇಸಿಕ್ ಸ್ಟ್ರೆಂತ್ ಅಂತ ಬಂದಾಗ ನೀವು ನೆನ್ಪಿಟ್ಕೋಬೇಕಾಗಿರೋದೇನು ಅಂದರೆ, ಗ್ಯಾಸ್ ಫೇಸಲ್ಲಿದ್ದಾಗ ದ ಆರ್ಡರ್ ಇಸ್ ಟರ್ಷಿಯರಿ ಇಸ್ ಗ್ರೇಟರ್ ದೆನ್ ಸೆಕೆಂಡರಿ ಇಸ್ ಗ್ರೇಟರ್ ದೆನ್ ಪ್ರೈಮರಿ. ಅದೇ ಅಕ್ವಿಯಸ್ಗೆ ಬಂದಾಗ ಉಲ್ಟಾ ಬರೀಬೇಕು, ಪ್ರೈಮರಿ ಇಸ್ ಗ್ರೇಟರ್ ದೆನ್ ಸೆಕೆಂಡರಿ ಇಸ್ ಗ್ರೇಟರ್ ದೆನ್ ಟರ್ಷಿಯರಿ. ಸೊ ಈ ಟ್ರಿಕ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಆರಾಮ್ಸೆ ಬೇಸಿಕ್ ಸ್ಟ್ರೆಂತ್ ಅವ್ರ ಸಾಲ್ಯುಬಿಲಿಟಿ ಅವ್ರ ಬಿ ಪಿ ಕೇಳಿದ್ರೆ ಯು ಕ್ಯಾನ್ ಈಸಿಲಿ ರೈಟ್. ಅಂಡರ್ಸ್ಟುಡ್? ನಾವು ನೋಡಿ, ಇವಾಗ ಇಲ್ಲಿ ನಾನು ರಿಯಾಕ್ಷನ್ ತೊಗೊಂಡಿದ್ದೀನಿ. ನಾನು ಇದು ಯಾವುದು ನೇಮ್ಸ್ ಗೊತ್ತಿಲ್ಲ ನಿಮಗೆ, ಮತ್ತು ಏನು ರಿಯಾಕ್ಷನ್ ಆಗ್ತಿದೆ, ಏನು ಪ್ರಾಡಕ್ಟ್ ಬರುತ್ತೆ ಏನೂ ಗೊತ್ತಿಲ್ಲ. ಈ ಥರ ಕ್ವಶನ್ ಕೊಡ್ತಾರೆ. ಇವಾಗ ಹೆಂಗೆ ಐಡೆಂಟಿಫೈ ಮಾಡೋದು ಅದನ್ನೊಂದು ಈಸಿ ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ. ಓಕೆ, 1 by 1 ಹೋಗೋಣ. ಫಸ್ಟ್ ಒನ್ ಏನಿದೆಯಪ್ಪ, RNH2 ಇದೆ. ಇದು ಯಾವುದ್ರ ಜೊತೆಗೆ ಆಗ್ತಿದೆ, CH3COCl. ಓಕೆ, ಅದ್ರ ನೇಮೂ ಗೊತ್ತಿಲ್ಲ ಅಂದ್ಕೊಳ್ಳಿ, ಬಟ್ ವಾಟ್ ಇಸ್ ಅ ನೇಮ್, ಅಸಿಟೈಲ್ ಕ್ಲೋರೈಡ್ ಅಂತ ಕರಿತೀವಿ. ಓಕೆ, ಸೊ ನಾವು ಇವಾಗ ಏನಾಗುತ್ತೆ ಮೇಯ್ನಾಗಿ ನೆನ್ಪಿಟ್ಕೋಬೇಕು. ಯಾವಾಗ ನಮಗೆ CL ಇರುತ್ತೋ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, CL ಇದೆ ಅಂದಮೇಲೆ ಇಲ್ಲಿ ಹೈಡ್ರೋಜನ್ ಇದೆ, ಎರಡೂ ಕೂಡ ನಮಗೆ HCl ಆಗಿ ಆಚೆ ಬರುತ್ತೆ. ಇದು ಕಾಮನ್, ಇದೊಂದು ಟ್ರಿಕ್ ನೆನ್ಪಿಟ್ಕೋಬೇಡಿ. ಎಲ್ಲಿ ನಮಗೆ CL ಇರುತ್ತೋ CL ಆಲ್ವೇಸ್ ವಿಲ್ ಟೇಕ್ ಆಸ್ H ಇದೆ, H ಜೊತೆಗೆ ಹೋದಾಗ ಏನಾಗುತ್ತೆ, HCl ಆಗಿ ಆಚೆ ಬರುತ್ತೆ. ಆಯಿತಾ? ಈಗ ಉಳ್ಕೊಂಡಿರೋದನ್ನು ಮಾತ್ರ ಬರೆಯೋಣ. ಇನ್ನೇನು ಉಳ್ಕೊಂಡಿದೆಯಪ್ಪ, R ಇದೆ, ಇಲ್ಲಿ CH3 ಇದೆ ಆ್ಯಂಡ್ CO ಇದೆ. ಕರೆಕ್ಟಾ? CH3CO ಇದೆ ಆ್ಯಂಡ್ ಇಲ್ಲಿ ಇನ್ನು NH ಇದೆ. ಕರೆಕ್ಟಾ? ಸೊ ಅವಾಗ ನನಗೆ ಏನು ಬರುತ್ತೆ, RNH ಆಗೇ ಇದೆ ಆ್ಯಂಡ್ ಇಲ್ಲಿ ನನಗೆ CO CH3 ಉಳ್ಕೊಂಡಿದೆ. ಕರೆಕ್ಟ್? ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಅರ್ಥ ಆಯ್ತಾ? ಪ್ರಾಡಕ್ಟ್ ನೇಮ್ ಬೇಕಾಗಿಲ್ಲ, ಬಿಟ್ಟಾಕಿ. ನಮಗೆ ಬೇಕಾಗಿರೋದು ಯಾವ ಪ್ರಾಡಕ್ಟ್ ಬರುತ್ತೆ ಅಂತ, ಯಾಕಂದರೆ ಇದು ಆಪ್ಷನಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಅಂಡರ್ಸ್ಟುಡ್? ಸೊ ಈ ಥರ ಬರಬೇಕು. ಓಕೆ, ಎಲ್ಲಿ CL ಇರುತ್ತೋ ಆಲ್ವೇಸ್ ಹೈಡ್ರೋಜನ್ ಜೊತೆಗೆ ಹೋಗುತ್ತೆ. ಅಂಡರ್ಸ್ಟುಡ್? ಓಕೆನಾ? ಇದಕ್ಕೆ ನಾವೇನು ಯೂಸ್ ಮಾಡ್ತೀವಪ್ಪ, ಅಸಿಟೈಲ್ ಕ್ಲೋರೈಡ್ ಇದೆ. ಸೊ ಕ್ಲೋರೈಡ್ ಇದ್ದಾಗ ನಾವು ಯೂಸ್ ಮಾಡೋದು ಪೆರಿಡಿನ್. ಓಕೆ, ಸೊ ಪೆರಿಡಿನ್ ಅನ್ನೋ ಒಂದು ರಿಯೇಜೆಂಟ್ನ ಯೂಸ್ ಮಾಡ್ತೀವಿ, ಅವ್ರ ಕೆಟಲಿಸ್ಟ್. ಅರ್ಥ ಆಯ್ತಾ? ಇದು ಫಸ್ಟ್ ಒನ್ನು. ಎಸ್. ಓಕೆ, ನೆಕ್ಸ್ಟ್ ಒನ್ ನೋಡಿ, ಇವಾಗ ಇಲ್ಲೂ CL ಇದೆ. ಕರೆಕ್ಟಾ? ಅವಾಗ ಏನು ಮಾಡ್ತೀರಾ, H ಜೊತೆಗೆ ಒಟ್ಟೋಗ್ಬಿಡುತ್ತೆ ಅಂತ ಹೇಳ್ತೀವಲ್ವಾ. ಬಟ್ ರಿಮೆಂಬರ್, ಅಲ್ಲಿ ಓಕೆ H ಇತ್ತು H ಜೊತೆಗೆ, ಬಟ್ ಇಲ್ಲಿ ನಮಗೆ K ಇದೆ. ಯಾವಾಗ ನಿಮಗೆ ಸೋಡಿಯಂ, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ ಈ ಥರ ಮೆಟಲ್ಸ್ ಇರುತ್ತೋ ಅವಾಗ ಕ್ಲೋರಿನ್ ಆಲ್ವೇಸ್ ಅದ್ರ ಜೊತೆಗೆ ಹೋಗುತ್ತೆ. ಕ್ಲೋರಿನ್ ಅಂತಲೇ ಅಲ್ಲ, ಎನಿ ಹ್ಯಾಲೋಜನ್. ಓಕೆ, ನಮ್ಗೆ ಇಲ್ಲಿ K ಇದೆ ಆ್ಯಂಡ್ CL ಇದೆ. ಸೊ ಅವಾಗ ನಮ್ಗೆ ಏನು ಬರುತ್ತೆ, ಯು ವಿಲ್ ಗೆಟ್ KCl ಬರುತ್ತೆ ಫಸ್ಟು. ಕರೆಕ್ಟಾ? ಸೊ ಆ್ಯಂಡ್ ಇಲ್ಲಿ ಇನ್ನೊಂದು ಕ್ವಶನ್, KOH ಯಾವುದಾಗಿರಬೇಕು, ಆಲ್ವೇಸ್ KOH ಶುಡ್ ಬಿ ನಾಟ್ ಅಕ್ವಿಯಸ್, ಆಲ್ಕೋಹಾಲಿಕ್ KOH ಆಗಿರುತ್ತೆ ಇಲ್ಲಿ. ಓಕೆನಾ? ಆಲ್ಕೋಹಾಲಿಕ್ KOH ಇರುತ್ತೆ. ಆಲ್ಕೋಹಾಲಿಕ್ KOH ಅಂದರೆ ಏನು ಬರುತ್ತಪ್ಪ, ನಮಗೆ ಗೊತ್ತಿರೋದು ಡಬಲ್ ಬಾಂಡ್ ಬರಬೇಕಲ್ವಾ. ಬಟ್ ಇಲ್ಲಿ ಡಬಲ್ ಬಾಂಡ್ ಅಲ್ಲ, ಡಬಲ್ ಬಾಂಡ್ಗೆ ಉಲ್ಟಾ ಇಲ್ಲಿ ಉಲ್ಟಾ ನೆನ್ಪಿಟ್ಕೊಳ್ಳಿ. ಸೊ ಅವಾಗ ನನಗೆ ಇಲ್ಲಿ NH2 ಇದೆ ಅಲ್ವಾ, ನನಗೇನಾಗುತ್ತೆ, ಇಲ್ಲಿರೋ ಒಂದು K ಜೊತೆಗೆ CL ಒಟ್ಟೋಯ್ತು, ಇಲ್ಲಿ OH ಉಳ್ಕೋತು. ಈ OH ಏನಾಗುತ್ತೆ, ಈ OH H ಜೊತೆ ಕಂಬೈಂಡ್ ಆಗಿಬಿಟ್ಟು ನನಗೆ H2O ಬರುತ್ತೆ. ಕರೆಕ್ಟಾ? OH ಇದೆ ಅಂದಮೇಲೆ ಆಬ್ವಿಯಸ್ಲಿ ನನಗೆ H2O ಬರಲೇಬೇಕು, ವಾಟರ್ ಬರಲೇಬೇಕು. ಈಗ ಇದು ಮುಗೀತು. ಇನ್ನು ಉಳ್ಕೊಂಡಿರೋದೇನು ನೋಡಿ, R ಇದೆ, ಓಕೆ, N ಇದೆ. ಕರೆಕ್ಟ್? R ಆ್ಯಂಡ್ N ಇದೆ. ವಾಟರ್ ಒಟ್ಟೋಗುತ್ತೆ, ಬಿಟ್ಟಾಕಿ ಹೈಡ್ರೋಜನ್ ಒಟ್ಟೋಗ್ಬಿಡುತ್ತೆ. ಉಳ್ಕೊಳ್ಳೋದೇನೋ, ಇಲ್ಲೂ ಹೈಡ್ರೋಜನ್, ಇಲ್ಲ ಹೈಡ್ರೋಜನ್, ಇದೆಲ್ಲ ಒಟ್ಟೋಗ್ಬಿಡುತ್ತೆ ವಾಟರ್ ಆಗಿ. ಉಳ್ಕೊಂಡಿರೋದೇನು, N ಆ್ಯಂಡ್ C. ಕರೆಕ್ಟಾ? ನನಗೆ N ಇದೆ, ಅದಾದಮೇಲೆ ಏನು ಬರೀತೀರಾ, C ಬರಿಬೇಕು. ಸೊ ನಥಿಂಗ್ ಬಟ್ ಯು ವಿಲ್ ಗೆಟ್ ಐಸೋಸೈನೈಡ್. ಅರ್ಥ ಆಯ್ತಾ? ವೆರಿ ಸಿಂಪಲ್. NC ಅಲ್ಲ, CN ಅಲ್ಲ, NC, ಬಿಕಾಸ್ ಇದ್ರ ಪ್ರಕಾರನೇ ಬರಿಬೇಕು ನೀವು ಆರ್ಡರ್ನ. ಓಕೆ, ಸೊ NC ಬಂತು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಯಾವುದಪ್ಪ, ಯಾವಾಗುತ್ತೆ ಇದು ಮೇಯ್ನಾಗಿ ನಾವು ಆಗೋದನ್ನ ದಿಸ್ ವಿ ಕಾಲ್ಡ್ ಆಸ್ ಕಾರ್ಬೈಲ್ ಅಮೈನ್ ಅಂತ ಕರಿತೀವಿ. ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಥವಾ ಕಾರ್ಬೈಲ್ ಅಮೈನ್ ಟೆಸ್ಟ್ ಅಂತನಾದರೂ ಕರಿತೀವಿ. ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಇದು, ಕಾರ್ಬೈಲ್ ಅಮೈನ್ ಟೆಸ್ಟ್ ಅಂತ. ಓಕೆ, ಕನ್ಫ್ಯೂಸ್ ಆಗುತ್ತಾ? 1 ಸೆಕೆಂಡ್. ಓಕೆ, ಸೊ ಇದು ಕಾರ್ಬೈಲ್ ಅಮೈನ್ ಟೆಸ್ಟ್ ಅಂತ ಕರಿತೀವಿ. ಈಗ ನಿಮಗೆ ಕೇಳ್ತಾರೆ,
ವಿಚ್ ಆಫ್ ದ ಫಾಲೋಯಿಂಗ್ ಅಮೈನ್ಸ್ ವಿಲ್ ರಿಯಾಕ್ಟೆಡ್ ಟುವರ್ಡ್ಸ್ ಕಾರ್ಬೈಲಮೆಂಟ್ ಟೆಸ್ಟ್. ಸೊ ಕಾರ್ಬೈಲಮೆಂಟ್ ಟೆಸ್ಟ್ಗೆ ಯಾವುದು ಹೋಗುತ್ತೆ ಅಂದರೆ ಓನ್ಲಿ ಪ್ರೈಮರಿ. ಸೊ ಪ್ರೈಮರಿ ಅಮೈನ್ಸ್ ವಿಲ್ ರಿಯಾಕ್ಟ್ಸ್ ಟುವರ್ಡ್ಸ್ ಕಾರ್ಬೈಲಮೆಂಟ್ ಟೆಸ್ಟ್. ಅರ್ಥ ಆಯ್ತಾ? ಸೆಕೆಂಡರಿ ಆ್ಯಂಡ್ ಟರ್ಷಿಯರಿ ವಿಲ್ ನೆವರ್ ರಿಯಾಕ್ಟ್. ಇವೆರಡು ಕಾರ್ಬೈಲಮೆಂಟ್ ಟೆಸ್ಟ್ಗೆ ಹೋಗಲ್ಲ. ಸೊ ಕಾರ್ಬೈಲಮೆಂಟ್ ಟೆಸ್ಟಲ್ಲಿ ಏನಾಗುತ್ತೆ ಅಂದರೆ ನಮಗೆ ಫೌಲ್ ಸ್ಮೆಲ್ ಬರುತ್ತೆ, ಅಥವಾ ಯು ಕ್ಯಾನ್ ಸೇ ಅನ್ಪ್ಲೆಸೆಂಟ್ ಸ್ಮೆಲ್ ಬರುತ್ತೆ. ಅರ್ಥ ಆಯ್ತಾ? ಅದು ಯಾವುದ್ರದ್ದು ಓನ್ಲಿ ಪ್ರೈಮರಿ ವಿಲ್ ನೆವರ್. ಸೊ ಈಗ ನೀವು ಆರ್ಡರ್ ನೆನ್ಪಿಟ್ಕೊಂಡ್ರೆ ಹೆಂಗೆ ನೆನ್ಪಿಟ್ಕೋಬೇಕು? ಪ್ರೈಮರಿ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಸೆಕೆಂಡರಿ ದೆನ್ ಟರ್ಷಿಯರಿ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಿದೆಯಾ ಎರಡಕ್ಕೂ? ಎಸ್. ಸೊ ದಿಸ್ ಇಸ್ ದ ಕಾರ್ಬೈಲಮೆಂಟ್ ಟೆಸ್ಟ್. ಕಾರ್ಬೈಲಮೆಂಟ್ ಟೆಸ್ಟಲ್ಲಿ ಏನು ಬರಬೇಕು? NC ಬರಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಏನಿದೆ ಇಲ್ಲಿ ನೋಡಿ, ಅಮೈನ್ ಇದೆ ಆ್ಯಂಡ್ ಇಲ್ಲಿ ನಿಮಗೆ NaNO2 ಪ್ಲಸ್ HCl ಏನಂತ ಕರಿತೀವಿ ಇದನ್ನು? ದಿಸ್ ಇಸ್ ವಿ ಕಾಲ್ಡ್ ಆಸ್ ನೈಟ್ರಸ್ ಆ್ಯಸಿಡ್. ಕರೆಕ್ಟಾ? ನಾನು ಇದರಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ ಆಲ್ಕೋಹಾಲ್ಸ್ ಚಾಪ್ಟರಲ್ಲಿ ನೈಟ್ರಸ್ ಆ್ಯಸಿಡ್ ಅಂತ. ಆ್ಯಂಡ್ ಇಲ್ಲಿ ವೆರಿ ಇಂಪಾರ್ಟೆಂಟ್, NaNO2 ಓಕೆ, HCl ಏನಾಗಿರಬೇಕು? ಕಾನ್ಸಂಟ್ರೇಟೆಡ್ ಅಂತ ನೆನ್ಪಿಟ್ಕೊಬಿಡ್ತೀರ. ನೋ, ಸೊ ಇಟ್ ಶುಡ್ ಬಿ ಡೈಲ್ಯೂಟೆಡ್ HCl. ಓಕೆ, ಡೈಲ್ಯೂಟ್ HClನ ನೆನ್ಪಿಟ್ಕೋಬೇಕು. ನೈಟ್ರಸ್ ಆ್ಯಸಿಡಲ್ಲಿ ನಮಗೆ ಡೈಲ್ಯೂಟ್ HCl ಇರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಇವಾಗ ಏನು ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನಾವು ಆಬ್ವಿಯಸ್ಲಿ ನಿಮ್ಗೆ ಏನಾಗುತ್ತೆ, ಇಲ್ಲಿ N ಇದೆ, H ಇದೆ, R ಇದೆ. ಸೊ ಇಲ್ಲಿ ನಮಗೆ ಯು ವಿಲ್ ಗೆಟ್ ಆಸ್ Na2 N2Cl ಮೈನಸ್ ಬರುತ್ತೆ. ಸೊ ಇಲ್ಲಿ ಈ ಥರ 1 ಸೆಕೆಂಡ್, ನಿಮಗೆ N2 ಪ್ಲಸ್ Cl ಮೈನಸ್ ಅಂತ ಬರುತ್ತೆ. ನಥಿಂಗ್ ಬಟ್ ಯು ವಿಲ್ ಗೆಟ್ ಅ ಸಾಲ್ಟ್, ಡಯಸೋನಿಯಂ ಸಾಲ್ಟ್ ಬರುತ್ತೆ. ಕರೆಕ್ಟಾ? ಇನ್ ಕೇಸ್ ಇದಕ್ಕೆ ನಾನು ಏನಾದರೂ ವಾಟರ್ನ ಆ್ಯಡ್ ಮಾಡಿದ್ರೆ ಏನಾಗ್ಬೋದು ಅಂತ ಕೇಳ್ತಾರೆ ಅಂದ್ಕೊಳ್ಳಿ. ಅವಾಗ ನೆನ್ಪಿಟ್ಕೊಳ್ಳಿ, ವಾಟರ್ನ ನಾನು ಆ್ಯಡ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ನಾನು ಏನು ಹೇಳ್ಕೊಟ್ಟಿದ್ದೆ? ಹೈಡ್ರೋಜನ್ ಆ್ಯಂಡ್ Cl ಇದೆ ಅಂದಮೇಲೆ HCl ಆಚೆ ಬರುತ್ತೆ. ಕರೆಕ್ಟಾ? ಪ್ಲಸ್ ಇಲ್ಲಿ ಉಳ್ಕೊಂಡಿರೋದು ಇನ್ನೇನು N2 ಇದೆ, ಸೊ N2 ಆಚೆ ಬರುತ್ತೆ. ಇದರಲ್ಲಿ ನನಗಿನ್ನೂ ವಾಟರಲ್ಲಿ OH ಇರುತ್ತಲ್ವ, ಆ OH ಬಂದು R ಕಟ್ಟಷ್ಟಾಗಿ ನನಗೆ ROH ಆಲ್ಕೋಹಾಲ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ನೈಟ್ರಸ್ ಆ್ಯಸಿಡ್ ರಿಯಾಕ್ಷನಲ್ಲಿ ಆಗೋದು. ಇದು ಕೂಡ ಪ್ರೈಮರಿನೇ. ದೇರ್ ಈಸ್ ನೋ ರಿಯಾಕ್ಷನ್ ಫಾರ್ ಸೆಕೆಂಡರಿ ಆರ್ ಟರ್ಷಿಯರಿ. ಓಕೆನಾ? ಸೊ ಟರ್ಷಿಯರಿ ಆ್ಯಂಡ್ ಸೆಕೆಂಡರಿಗೆ ಯಾವುದೇ ರೀತಿ ರಿಯಾಕ್ಷನ್ ಆಗೋದಿಲ್ಲ, ಓನ್ಲಿ ಫಾರ್ ಪ್ರೈಮರಿ. ಮೋಸ್ಟ್ ಆಫ್ ದ ರಿಯಾಕ್ಷನ್ ಇನ್ ಅಮೈನ್ಸಲ್ಲಿ ಇರೋದು ಎಲ್ಲ ಪ್ರೈಮರಿಗೆ, ಸೆಕೆಂಡರಿಗಿಲ್ಲ. ಸೆಕೆಂಡರಿಗೆ ಬರೋದು ನೆಕ್ಸ್ಟ್ ಇದೆ, ಹೇಳ್ಕೊಡ್ತೀನಿ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಒನ್ ಇನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕರಿತೀವಿ. ಏನಿದು ಇನ್ಸ್ಬರ್ಗ್ ರಿಯೇಜೆಂಟ್? ನಿಮಗೆ ಫಾರ್ಮುಲಾ ಕೇಳ್ತಾರೆ, ಐಡೆಂಟಿಫೈ ವಾಟ್ ಇಸ್ ಅ ಇನ್ಸ್ಬರ್ಗ್ ರಿಯೇಜೆಂಟ್ ಅಂತ. ಇನ್ಸ್ಬರ್ಗ್ ರಿಯೇಜೆಂಟ್ ಅಂದರೆ C6H5SO2Cl. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಎಸ್ ಇನ್ಸ್ಬರ್ಗ್ ರಿಯೇಜೆಂಟ್. ನೇಮ್ ಹೇಳಿ ನೋಡೋಣ. C6H5 ಅಂದರೆ ಏನು? ಬೆನ್ಝೀನ್. ಕರೆಕ್ಟಾ? ಬೆನ್ಸೈಲ್. SO2 ಮೀನ್ ಸಲ್ಫೋನೈಲ್. ಓಕೆ, ಬೆನ್ಝೀನ್ ಸಲ್ಫೋನೈಲ್ ಕ್ಲೋರೈಡ್ ಅಂತ ಕರಿತೀವಿ. ಓಕೆನಾ? ಬೆನ್ಝೀನ್ ಸಲ್ಫೋನೈಲ್ ಕ್ಲೋರೈಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್ ವಾಟ್ ಯು ಕಾಲ್ಡ್ ಎಸ್ ಇನ್ಸ್ಬರ್ಗ್ ರಿಯೇಜೆಂಟ್. ಏನಕ್ಕೆ ಯೂಸ್ ಮಾಡ್ತಾರೆ ಇದು ಇನ್ಸ್ಬರ್ಗ್ ರಿಯೇಜೆಂಟ್ನ ಅಂದರೆ ಟು ಐಡೆಂಟಿಫೈ ದ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿನ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಇವಾಗ ಇನ್ಸ್ಬರ್ಗ್ ರಿಯೇಜೆಂಟ್ ಇದೆ, ಪ್ರೈಮರಿ ಅಮೈನ್ ತೊಗೋತೀನಿ. ಪ್ರೈಮರಿ ಅಮೈನ್ ಅಂದರೆ ಏನು ಬರುತ್ತಪ್ಪ ನಿಮಗೆ? RNH2. ಇದ್ರ ಜೊತೆಗೆ ಇನ್ ಕೇಸ್ ಇನ್ಸ್ಬರ್ಗ್ ರಿಯೇಜೆಂಟ್ ಏನಾದರೂ ಟ್ರೀಟ್ ಮಾಡಿದ್ರೆ ನೀವು, ಓಕೆ, ಇನ್ಸ್ಬರ್ಗ್ ರಿಯೇಜೆಂಟ್ನ ನೀವೇನಾದರೂ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಗೀವ್ಸ್ ದ ಸಾಲ್ಯುಬಲ್ ಕಾಂಪೌಂಡ್. ಓಕೆ, ಸಾಲ್ಯುಬಲ್ ಕಾಂಪೌಂಡ್ ಬರುತ್ತೆ. ಹೇಗೆ? ವೆರಿ ಸಿಂಪಲ್. ಈಗ ಇಲ್ಲಿ ಏನಿದೆ ಅಲ್ವಾ, ಇಲ್ಲಿ ನಿಮಗೆ SO2 ಆಗೇ ಇರುತ್ತೆ. ಇದ್ರ ಜೊತೆಗೆ ಇಲ್ಲಿರೋದು ರಿಯಾಕ್ಟ್ ಆಗಬೇಕು, ಯಾಕಂದರೆ Cl ಮತ್ತು H ಒಟ್ಟೋಗ್ಬಿಡುತ್ತೆ. ಉಳ್ಕೊಂಡಿರೋದೇನು ನಿಮಗೆ NR. ಕರೆಕ್ಟಾ? ಇಲ್ಲೊಂದು H ಇರುತ್ತೆ, ಈ ಥರ ಬರುತ್ತೆ. ದಿಸ್ ಇಸ್ ಸಾಲ್ಯುಬಲ್. ಓಕೆ, ಯಾವ್ದು ಸಾಲ್ಯುಬಲ್ ಆಗೋದು? ಪ್ರೈಮರಿ. ಪ್ರೈಮರಿ ಸಾಲ್ಯುಬಲ್ ಇನ್ ಇನ್ಸ್ಬರ್ಗ್ ರಿಯೇಜೆಂಟ್. ಕರೆಕ್ಟಾ? ಸೊ ನೆಕ್ಸ್ಟ್ ಇನ್ನೊಂದು ತೊಗೊಳ್ಳೋಣ. ಸೊ ಈಗ ಸೆಕೆಂಡರಿ ತೊಗೊಳ್ಳೋಣ. ಸೆಕೆಂಡರಿ ಹೇಗೆ ಬರುತ್ತೆ? R, ಇಲ್ಲೊಂದು R ಇರುತ್ತೆ, ಇಲ್ಲಿ H ಇರುತ್ತೆ. ಕರೆಕ್ಟಾ? ಇದೇನಾದರೂ ಟ್ರೀಟ್ ಮಾಡಿದ್ರೆ ನಿಮ್ಗೇನು ಬರುತ್ತಪ್ಪ? ಎಸ್, ಆಬ್ವಿಯಸ್ಲಿ ಸೇಮ್ ಬೆನ್ಝೀನ್ ರಿಂಗ್ ಇರುತ್ತೆ, ಇಲ್ಲಿ SO2 ಆಗೇ ಇರುತ್ತೆ, ಆ್ಯಂಡ್ ಇಲ್ಲಿ ಒಂದು R, ಇನ್ನೂ ಒಂದು R ಜೊತೆ ಇರುತ್ತೆ, ಇಲ್ಲಿ ಇನ್ನೊಂದು R ಬರುತ್ತೆ. ಕರೆಕ್ಟ್? ಯಾಕಂದರೆ HCl ಒಟ್ಟೋಗ್ಬಿಡುತ್ತೆ. ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಸೆಕೆಂಡರಿ. ಸೊ ಸೆಕೆಂಡರಿ ಏನಾಗಿರುತ್ತೆ? ಸೆಕೆಂಡರಿ ಇಸ್ ಇನ್ಸಾಲ್ಯುಬಲ್. ಓಕೆ, ಸೊ ಹೆಂಗೆ ಗೊತ್ತಾಗುತ್ತೆ ಅಂದರೆ ಪ್ರೈಮರಿ ಏನಾದರೂ ಇದ್ದರೆ ಸಾಲ್ಯುಬಲ್ ಆಗುತ್ತೆ, ಸೆಕೆಂಡರಿ ಇದ್ದರೆ ಇನ್ಸಾಲ್ಯುಬಲ್ ಆಗುತ್ತೆ. ಇದು ಇನ್ಸ್ಬರ್ಗ್ ರಿಯೇಜೆಂಟ್ ಜೊತೆ ಟ್ರೀಟ್ ಆದಾಗ.
ಸೊ ಟರ್ಷಿಯರಿ ವಿಲ್ ನೆವರ್ ರಿಯಾಕ್ಟ್ಸ್ ವಿತ್ ಇನ್ಸ್ಬರ್ಗ್ ರಿಯೇಜೆಂಟ್. ಯಾಕಂದರೆ ಟರ್ಷಿಯರಿ ನಮಗೆ ಹೈಡ್ರೋಜನೇ ಇಲ್ಲ. ಕರೆಕ್ಟ್, ನಾನು ಇವಾಗ CL ಫಾರ್ಮ್ ಮಾಡಬೇಕಂದ್ರೆ ಐ ನೀಡ್ ಹೈಡ್ರೋಜನ್. ಇಲ್ಲಿ ಒಂದಿತ್ತು, ಅಲ್ಲಿ ಎರಡಿತ್ತು. ಟರ್ಷಿಯರಿ ಹೈಡ್ರೋಜನೇ ಇಲ್ಲ. ಸೊ ದ್ಯಾಟ್ಸ್ ವೈ ಟರ್ಷಿಯರಿ ವಿಲ್ ನೆವರ್ ರಿಯಾಕ್ಟ್ಸ್ ವಿತ್ ಇನ್ಸ್ಬರ್ಗ್. ಅವಾಗ ನನಗೆ ಏನಪ್ಪ ಬರುತ್ತೆ ಅಂದರೆ, ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ನಾವು ಇಲ್ಲಿ ನಮಗೆ ಬ್ರೋಮಿನ್ ಇದೆ, ಇಲ್ಲಿ ವಾಟರ್ ಇದೆ. ಎರಡೂ ಆ್ಯಡ್ ಮಾಡಿದಾಗ ನಮಗೆ ಏನು ಬರುತ್ತೆ, ಆಲ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಗೆ ಸಬ್ಸ್ಟಿಟ್ಯೂಟ್ ಆಗುತ್ತೆ. ನಥಿಂಗ್ ಬಟ್ ನಾನು ನಿನ್ನ ಮನಸಾರೆ ಪ್ರೀತಿಸುವೆ. ಬ್ರೋಮಿನ್ ವಾಟರ್ ಇದ್ದಾಗ ನಿಮ್ಗೆ ಏನು ಬರುತ್ತೆ, ಯು ವಿಲ್ ಗೆಟ್ ಆಲ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಸ್ ಆರ್ ಅಟ್ಯಾಚ್ಡ್ ವಿತ್ ಬ್ರೋಮಿನ್. ಓಕೆ, ಸೊ ಇಲ್ಲಿ ಬ್ರೋಮಿನ್, ಇಲ್ಲೂ ಬ್ರೋಮಿನ್ ಬರುತ್ತೆ, ಆ್ಯಂಡ್ ಇಲ್ಲೂ ಕೂಡ ಬ್ರೋಮಿನ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಬ್ರೋಮಿನೇಷನ್. ಕರೆಕ್ಟಾ? ಸೊ ಮೀನ್ಸ್ ಆಲ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಯಾವಾಗ ಬ್ರೋಮಿನ್ ವಿತ್ ವಾಟರ್ ಇದ್ದಾಗ. ಬಟ್ ಬ್ರೋಮಿನ್ ವಿತ್ ಅಸಿಟಿಕ್ ಆಸಿಡ್ ಇದ್ದಾಗ ಸೊ ನಿಮ್ಗೆ ಏನು ಬರುತ್ತೆ ಅಂದರೆ, ನೆನ್ಪಿಟ್ಕೊಳ್ಳಿ, ಸೊ ಯು ವಿಲ್ ಗೆಟ್ ಲೈಕ್ ಇನ್ ದ ಪ್ಯಾರಾ ಪೊಸಿಷನ್ಗೆ ಯು ವಿಲ್ ಅಟ್ಯಾಚ್ ವಿತ್ ಬ್ರೋಮಿನ್. ಪ್ಯಾರಾ ಪೊಸಿಷನ್ಗೆ ಬ್ರೋಮಿನ್ ಅಟ್ಯಾಚ್ಡ್ ಆಗುತ್ತೆ, ಆ್ಯಂಡ್ ಇಲ್ಲಿ ನಿಮ್ಗೆ ಏನಾಗುತ್ತೆ, ಹೈಡ್ರೋಜನ್ ನೈಟ್ರೋಜನ್ ಇದೆ ಹಾಗೇ ಇರುತ್ತೆ. ಓಕೆನಾ? ಒಂದು ಹೈಡ್ರೋಜನ್ ಒಟ್ಟೋಗ್ಬಿಡುತ್ತೆ. ಓಕೆ, ಸೊ ಒಂದು ಹೈಡ್ರೋಜನ್ ಒಟ್ಟೋಗ್ಬಿಟ್ಟು ನಿಮ್ಗೆ ಏನು ಬರುತ್ತಪ್ಪ, ಯು ವಿಲ್ ಗೆಟ್ ಲೈಕ್, ಸೊ ಇಲ್ಲಿ ನಿಮಗೆ ಓಕೆ ಬೇಡ, ಹಂಗೆ ಬೇಡ, ನೀವು ಲೈಕ್ NH2 ಅಂತ ನೆನ್ಪಿಟ್ಕೊಳ್ಳಿ, ಬಿಕಾಸ್ ನಮಗೆ ಮೇಜರ್ ಪ್ರಾಡಕ್ಟ್ ಬೇಕಾಗಿರುತ್ತಲ್ವಾ. ಎಸ್, ಸೊ ಅಸಿಟಿಕ್ ಆಸಿಡ್ ಇದ್ದರೆ ಯು ವಿಲ್ ಗೆಟ್ ಆಸ್ ಪ್ಯಾರಾ ಪೊಸಿಷನ್, ಬಟ್ ಬ್ರೋಮಿನ್ ವಿತ್ ವಾಟರ್ ಇದ್ದರೆ ಆಲ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಗೆ ಅಟ್ಯಾಚ್ಡ್ ಆಗಿರುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಬ್ರೋಮಿನೇಷನ್. ಸೊ ಇದೇ ರೀತಿ ನಮಗೆ ನೈಟ್ರೇಷನ್ ಅಂತ ಇದೆ. ಸೊ ನೈಟ್ರೇಷನಲ್ಲಿ ಏನಾಗುತ್ತೆ, ನೌ ಲಿಸನ್, ಯು ಹ್ಯಾವ್ ಅಮೈನ್. ಓಕೆನಾ? ಸೊ ಅಮೈನ್ ಇದೆ. ಸೊ ನೈಟ್ರೇಷನ್ ಅಂದರೆ ಏನಪ್ಪ, ಸೊ ನೈಟ್ರೇಷನ್ ಅಂದರೆ ಯು ವಿಲ್ ಅಟ್ಯಾಚ್ ವಿತ್ ನೈಟ್ರಿಕ್ ಆಸಿಡ್. ಸೊ ಕರೆಕ್ಟಾ? ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ನ ಆ್ಯಡ್ ಮಾಡ್ತೀವಿ, ಅದ್ರ ಜೊತೆಗೆ ಸ್ವಲ್ಪ ಸಲ್ಫ್ಯೂರಿಕ್ ಆಸಿಡ್ ಹಾಕ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ನೈಟ್ರೇಷನ್. ನಾವು ಲಿಸನ್, ಅಮೈನ್ಸ್ ಇದ್ದಾಗ ನಮಗೆ ಎಲ್ಲ ನೈಟ್ರೇಷನ್ನಲ್ಲಿ ನಮಗೆ ಆರ್ಥೋ ಆ್ಯಂಡ್ ಪ್ಯಾರಾ ಅಷ್ಟೇ ಬರ್ತಿತ್ತು. ಬಟ್ ಅಮೈನ್ಸ್ ಟಾಪಿಕಲ್ಲಿ ನೆನ್ಪಿಟ್ಕೊಳ್ಳಿ, ಒಂದು ಈಸಿ ಟ್ರಿಕ್ ಏನು ಹೇಳ್ಕೊಡ್ತೀನಿ ಅಂದರೆ, ಆಲ್ ಆರ್ಥೋ ಪ್ಯಾರಾ ಆ್ಯಂಡ್ ಮೆಟಾ ಪೊಸಿಷನ್ಗೆ NH2 ಅಟ್ಯಾಚ್ಡ್ ಆಗುತ್ತೆ. ಆರ್ಥೋ ಪೊಸಿಷನಲ್ಲೂ ಬರುತ್ತೆ, ಮೆಟಾ ಪೊಸಿಷನಲ್ಲೂ ಬರುತ್ತೆ, ಆ್ಯಂಡ್ ಪ್ಯಾರಾ ಪೊಸಿಷನಲ್ಲೂ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ನೈಟ್ರೇಷನ್. ಓಕೆ, ಆಲ್ ಆರ್ಥೋ ಮೆಟಾ ಪ್ಯಾರಾ 3 ಪೊಸಿಷನಲ್ಲೂ ಬರುತ್ತೆ. ಇದರಲ್ಲಿ ನಿಮಗೆ ಮೇಜರ್ ಯಾವುದು ಅಂತ ಕೇಳ್ತಾನೆ. ಮೇಜರ್ ಯಾವುದಪ್ಪ ಅಂದರೆ ನೆನ್ಪಿಟ್ಕೊಳ್ಳಿ, ಸೊ ಒಂದು ಇದು ಓಕೆ ಪ್ಯಾರಾ ಪೊಸಿಷನಲ್ಲಿರೋದು, ಇನ್ನೊಂದು ಮೆಟಾ ಪೊಸಿಷನಲ್ಲಿರೋದು. ದೀಸ್ ಟು ಆರ್ ಮೇಜರ್ ಕಾಂಪೌಂಡ್. ಅರ್ಥ ಆಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಸೇಮ್ ಇದು ಯಾವಾಗ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಇದ್ದಾಗ ಆಲ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಬರುತ್ತೆ. ಬಟ್ ನನಗೆ ಒಂದೇ ಪೊಸಿಷನ್ಗೆ ಬೇಕು ಅಂದಾಗ ನಾನು ಏನು ಮಾಡ್ತೀನಿ, ಸೊ ಸೇಮ್ ಇದೇ ಥರನೇ ನೀವೇನು ಮಾಡಬೇಕು ಅಂದರೆ, ಯು ನೀಡ್ ಟು ಆ್ಯಡ್ ಇದ್ರ ಜೊತೆಗೆ ಯು ನೀಡ್ ಟು ಆ್ಯಡ್ ಸಮ್ ಟೆಂಪರೇಚರ್. ಒಂದು ಟೆಂಪರೇಚರ್ನ ಆ್ಯಡ್ ಮಾಡ್ತೀರಾ. ಸೊ 228 ಕೆಲ್ವಿನ್. ಓಕೆ, ಈ 228 ಕೆಲ್ವಿನ್ ಆ್ಯಡ್ ಮಾಡಿದಾಗ ಅವಾಗ ನನಗೆ ಯಾವ ಪೊಸಿಷನ್ಗೆ ಬರುತ್ತೆ, ಸೊ ಯು ವಿಲ್ ಗೆಟ್ ಪ್ಯಾರಾ ಪೊಸಿಷನ್. ಬ್ರೋಮಿನಲ್ಲೂ ಪ್ಯಾರಾ ಪೊಸಿಷನ್ಗೆ ಬಂತಲ್ವಾ, ಅದೇ ಥರ ಇಲ್ಲೂ ಕೂಡ ನಮಗೆ ಪ್ಯಾರಾ ಪೊಸಿಷನ್ಗೆ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಅಬೌಟ್ ದಿ ಅಮೈನ್ಸ್. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ರಿಯಾಕ್ಷನ್ ಇದೆ, ಏನಪ್ಪ ಅಂದರೆ ಫ್ರೀಡೆಲ್ ಕ್ರಾಫ್ಟ್ ರಿಯಾಕ್ಷನ್ ಅಂತ. ನೀವು ಇದನ್ನು ಓದಿದ್ದೀರಾ ಅಲ್ವಾ, ಫ್ರೀಡೆಲ್ ಕ್ರಾಫ್ಟ್ ಆಲ್ಕಲೇಷನ್, ಫ್ರೀಡೆಲ್ ಕ್ರಾಫ್ಟ್ ಅಸೈಲೇಷನ್ ಅಂತ. ನೆನ್ಪಿಟ್ಕೊಳ್ಳಿ, ಅಮೈನ್ಸಲ್ಲಿ ದೆರ್ ಇಸ್ ನೋ ಎನಿ ಫ್ರೀಡೆಲ್ ಕ್ರಾಫ್ಟ್ ಆಲ್ಕಲೇಷನ್ ಆರ್ ಫ್ರೀಡೆಲ್ ಕ್ರಾಫ್ಟ್ ಅಸೈಲೇಷನ್. ಯಾವುದೇ ರೀತಿ ರಿಯಾಕ್ಷನ್ ಇಲ್ಲ. ಈ ರಿಯಾಕ್ಷನ್ ನಮಗೆ ಬರೋದೇ ಇಲ್ಲ ಅಮೈನ್ಸಲ್ಲಿ. ನಮಗಿರೋದು ಬ್ರೋಮಿನೇಷನ್, ನೈಟ್ರೇಷನ್. ಅರ್ಥ ಆಯ್ತಾ? ಆ್ಯಂಡ್ ಸಲ್ಫೋನೇಷನ್ ಕೂಡ ಬರುತ್ತೆ, ಫ್ರೀಡೆಲ್ ಕ್ರಾಫ್ಟ್ ಬರೋದೇ ಇಲ್ಲ. ಇದೊಂದು ಟ್ರಿಕ್, ಯಾವ ರಿಯಾಕ್ಷನ್ ಆಗೋದಿಲ್ಲ ಅಂತ. ಇಸ್ ಇಟ್ ಕ್ಲಿಯರ್? ಐ ಹೋಪ್ ಅಮೈನ್ಸ್ ಚಾಪ್ಟರ್ ತುಂಬ ಈಸಿ ಇದೆ. ಸೊ ಇಷ್ಟು ನಾನು ಹೇಳ್ಕೊಟ್ಟಿದ್ದೀನಿ, ಈ ಟ್ರಿಕ್ಸ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ರಿಯಾಕ್ಷನ್ ಬೇಸ್ಡ್ ಕ್ವಶನ್ಸ್ ಇದೆ. ನಿಮಗೆ KCT ಕ್ವಶನ್ಸ್ ಮಾಡಿಸ್ತೀನಲ್ಲ, ಅವಾಗ ನಿಮಗೆ ಅರ್ಥ ಆಗುತ್ತೆ ಯಾಕೆ ಈ ಚಾಪ್ಟರ್ದು ತುಂಬ ಈಸಿ ಅನಿಸುತ್ತೆ ಅಂತ. ಆ್ಯಂಡ್ ಈ ಚಾಪ್ಟರ್ ಪೂರ್ತಿ ನಿಮ್ಗಿರೋದೇ ರಿಯಾಕ್ಷನ್ ಬೇಸ್. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಕಮ್ ವಿತ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಸೊ ಐ ಹೋಪ್ ಈ ಚಾಪ್ಟರ್ ತುಂಬ ಈಸಿ ಅನಿಸುತ್ತೆ ಆಫ್ಟರ್ ದಿಸ್ ವಿಡಿಯೋ ಓಕೆ, ಐ ಹೋಪ್ ದಿಸ್ ಚಾಪ್ಟರ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆನಾ? ಸೊ ಇನ್ನೂ ಪ್ರಾಕ್ಟೀಸ್ ಮಾಡಿ, ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ. ಟೈಮ್ ತುಂಬ ಕಮ್ಮಿ ಇದೆ, ವೇಸ್ಟ್ ಮಾಡ್ಕೋಬೇಡಿ ಟೈಮ್ನ. ಓಕೆ.